ಹಾಯ್ ಫ್ರೆಂಡ್ಸ್, ಉಮಾನಂದ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾನು ನಿಮಗೆ ಸ್ನೋ ಸಿಟಿಗೆ ಕರ್ಕೊಂಡು ಹೋಗ್ತೀನಿ. ಇದೇನು ದೂರಿಲ್ಲ, ಬೆಂಗಳೂರಾಗಿದೆ. ಬೆಂಗಳೂರಿಗೆ ಹೋದರೆ ನೀವು ಸ್ನೋ ಸಿಟಿಗೆ ಹೋಗ್ರಿ. ಆದರೆ ಈ ಟೈಮಿಗೆ ಹೋಗಲಿಕ್ಕೆ ಸ್ವಲ್ಪ ಧೈರ್ಯ ಬೇಕು. ಯಾಕೆಂದರೆ ಒಳಗೆ ತುಂಬ ಕೋಲ್ಡ್ ಅಲ್ವಾ, ಹಿಮ ಅಲ್ವಾ ಅದು. ಹಾಗಾಗಿ ತುಂಬ ಕೋಲ್ಡ್ ಇರುತ್ತೆ. ನಾವು ಈಗ ಒಂದು ತಿಂಗಳು ಹಿಂದೆ ಹೋಗಿದ್ವಿ, ಹಾಗಾಗಿ ನಮಗಷ್ಟು ಕೋಲ್ಡ್ ತ್ರಾಸಾಗಲಿಲ್ಲ. ಇವಾಗ ಥಂಡಿ ಬಿದ್ದಿದೆಯಲ್ಲ ವಾತಾವರಣ, ಹಾಗಾಗಿ ತುಂಬ ಕೋಲ್ಡ್ ಅನಿಸ್ಬಹುದು. ಅಲ್ಲಿ ಹೋದರೆ ಒಳಗಡೆ ಹೋದ್ಮೇಲೆ ನಮಗೆ ಜಾಕೆಟ್ ಕೊಡ್ತಾರೆ, ಬೂಟ್ ಕೊಡ್ತಾರೆ, ಹ್ಯಾಂಡ್ ಗ್ಲೌಸ್ ಕೊಡ್ತಾರೆ, ಕ್ಯಾಪ್ ಕೊಡ್ತಾರೆ. ಎಲ್ಲ ಹಾಕ್ಕೊಂಡು ನಾವು ಒಳಗೆ ಹೋಗಬೇಕು. ಒಳಗೆ ಹೋದ್ಮೇಲೆ ಅಲ್ಲಿ ನಾವು ಸ್ನೋ ಒಳಗೆ ಅಂದರೆ ಹಿಮದ ಒಳಗೆ ಆಟ ಆಡ್ಬೋದು. ಆಮೇಲೆ ಜಾರೋ ಬಂಡಿ ಆಡ್ಬೋದು, ಬೇಕಾದ್ ಮಾಡ್ಬೋದು. ಹಾಡು ಹಾಕ್ತಾರೆ, ಡ್ಯಾನ್ಸ್ ಮಾಡ್ಬೋದು. ಹೀಗೆ ಅಲ್ಲಿ ಹೋದ್ಮೇಲೆ ನಾವು ಏನು ಮೋಜು ಮಸ್ತು ಬೇಕಾದರೂ ಮಾಡ್ಬೋದು. ಆದರೆ ಹೋಗ್ಲಿಕ್ಕೆ ಅಷ್ಟೇ ಧೈರ್ಯ ಬೇಕು. ಯಾಕಂದರೆ ಸ್ವಲ್ಪ ಏಜ್ ಆದವರು ಹೋಗ್ಲಿಕ್ಕಾಗಲ್ಲ. ಆಮೇಲೆ ಅಸ್ತಮ ಅಂತೇವಲ್ಲ, ಅಸ್ತಮ ಇದ್ದವರು ಹೋಗ್ಲಿಕ್ಕಾಗಲ್ಲ. ನಾನು ಜಾರಿದ್ದನ್ನು ಯಾರೂ ವಿಡಿಯೋನೇ ಮಾಡಲಿಲ್ಲ, ಬೇರೆಯವ್ರು ಜಾರಿದ್ದನ್ನು ನಾನು ವಿಡಿಯೋ ಮಾಡಿದ್ದೀನಿ. ಹಾಗಾಗಿ ಅವರದ್ದನ್ನು ಹಾಕ್ತಾಯಿದ್ದೀನಿ. ಜಾರಿ ಬರುತ್ತಿರುವಂತಹ ದೃಶ್ಯವನ್ನು ಸೆರೆ ಹಿಡಿಯುತ್ತಿದ್ದೇವೆ. ಈಗ ಸಂಧ್ಯಾ ಅವರು ಬರುತ್ತಿದ್ದಾರೆ. ಸ್ವಲ್ಪ ಮೇಲಿಂದ ತೆಗೆದಿದ್ದೀನಿ. ಈ ಥರ ಇರುತ್ತೆ, ಕೆಳಗೆಲ್ಲ ಹಿಮ ಇರುತ್ತೆ, ಅಲ್ಲೆಲ್ಲ ಆಟ ಆಡೋದಿರುತ್ತೆ. ಯಾರು ಯಾವ ಆಟ ಬೇಕಾದ್ರೂ ಆಡ್ಬೋದು. ಬಾಲ್ ಕ್ಯಾಚ್ ಆಟ ಆಡ್ಬೋದು, ಇಲ್ಲ ಒಬ್ರಿಗೊಬ್ಬರು ಸೋಕ್ಬೋದು. ಬಟ್ ಏನು ಬೇಕಾದರೂ ಆಟ ಆಡ್ಬೋದು. ಈ ಥರ ನಿಚ್ಚಣಿಕೆ ಇರುತ್ತೆ. ಮೇಲ್ಮೆಟ್ಲು ಹತ್ತಿ ಹೋಗಿ ಜಾರೋ ಬಂಡಿಯಲ್ಲಿ ಬರ್ಬೋದು. ಅಥವಾ ಎಷ್ಟೋ ಮಂದಿ ಅಲ್ಲಿಂದ ಜಿಗಿತಾರೆ. ಮೇಲೆ ಹತ್ತಿ ಹೋಗಿ ಕೆಳಗೆ ಹಿಮ ಇರುತ್ತಲ್ವ, ಅದ್ರ ಮೇಲೆ ಜಿಗಿತಾರೆ. ಹೀಗೆ ಏನೇನೋ ಒಬ್ಬೊಬ್ಬರು ಒಂದೊಂದು ಟೈಪ್ ಆಟ ಆಡ್ತಾರೆ. ಅಂತೂ ಒಂದು ತಾಸು ಆರಾಮ ಅನ್ನಿಸ್ತದೆ. ಸಿಮ್ಲಾಕ್ಕೆ ಹೋದರೆ ಏನು ಮೋಜು ಮಸ್ತಿ ಮಾಡಬಹುದೋ ಅದನ್ನೆಲ್ಲ ಇಲ್ಲಿ ಮಾಡಬಹುದು. ಏನೂ ತೊಂದರೆ ಇಲ್ಲ, ಏನೂ ತ್ರಾಸಾಗಲ್ಲ. ಹಾಗೇನಾದ್ರು ತ್ರಾಸಾಯ್ತಂದ್ರೆ ನಾವು ಬಾಗಿಲು ತೆಗೆದು ಹೊರಗಡೆ ಹೋಗ್ಬೋದು. ಅಲ್ಲಿ ನಿಮ್ಮ ಒಳಗಡೆ ಸ್ನ್ಯಾಕ್ಸು, ಟೀ, ಕಾಫಿ ಎಲ್ಲ ಸಿಗುತ್ತೆ. ಅದರ ರೇಟ್ ಮಾತ್ರ ಕೇಳಬೇಡ್ರಿ. ಹೊರಗಡೆ ಇರೋಕ್ಕಿಂತ ಡಬಲ್ ಟಿಬ್ಬಲ್ ಜಾಸ್ತಿ ಇರುತ್ತೆ. ಒಂದು ಕಾಫಿಗೆ 50 ರೂಪಾಯಿ ಇರುತ್ತೆ ಅಷ್ಟೇ. ಇಲ್ಲಿ ಪರ್ವತದ ಹಾಗೆ ಇದೆ. ಇದ್ರ ಮೇಲೆ ಹತ್ತಿ ಹೋಗಿ ಆಮೇಲೆ ಕಂಬ ಕಾಣ್ತದೆ ನೋಡ್ರಿ, ಒಂಥರ ಎಳೆ ಟೈಪು. ಇಲ್ಲಿ ಕಬ್ಬಿಣ ರಾಡ್ ಕಾಣ್ತಲ್ಲ, ಅಲ್ಲಿಂದ ಕೆಳಗೆ ಜಿಗಿತಾರೆ ಎಷ್ಟೋ ಮಂದಿ ಈ ಪರ್ವತ ಥರ ಹತ್ತಲಿಕ್ಕೆ ತುಂಬ ತ್ರಾಸ ಪಡ್ತಾರೆ. ಡಬಲ್ ಹೇಳಿ ಕೆಳಗೆ ಬಿದ್ದು ಬಿಡ್ತಾರೆ. ಹಾಗೆಲ್ಲ ಮಾಡ್ತಾರೆ. ಇಲ್ಲೊಂದು ಕೊಳವೆ ಕಾಣ್ತಾ ಇದ್ದಿಲ್ಲ ನಿಮಗೆ, ಮೇಲಿಂದ ಬಂದು ಆ ಕೊಳವೆ ಒಳಗಿಂದ ಬರುವಾಗಿದೆ. ಒಳಗಡೆ ಬರುವಾಗ ಎಷ್ಟು ಕತ್ತಲೆ, ತುಂಬ ಭಯ ಆಗ್ತದೆ. ಹೊರಗಡೆ ಬಂದು ಬೀಳ್ತೇವೆ ನಾವು. ಏನೂ ತ್ರಾಸಿಲ್ಲ. ಹೀಗೆ ಬಾಲ್ ಆಟ ಆಡ್ಬೋದು, ಏನೂ ತ್ರಾಸಾಗಲ್ಲ. ಆದರೆ ಅದು ಹಿಮ ಅಷ್ಟೇ ತಡ್ಕೊಳ್ಳೋ ಶಕ್ತಿ ಇರಬೇಕಷ್ಟೇ, ಉಳ್ಕೆ ಇನ್ನೇನೂ ತ್ರಾಸಿಲ್ಲ ಅಲ್ಲಿ. ವೀಕ್ಷಕರೇ, ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಆಲಂತ ಬೆಲ್ ಐಕಾನ್ ಬಾರಿಸ್ರಿ. ಹಾಗೂ ಹೆಚ್ಚಿನ ರೀತಿಯಲ್ಲಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಕಳಿಸ್ರಿ, ನನ್ನನ್ನು ಬೆಳೆಸ್ರಿ. ನಾನು ನಿಮಗೆ ಒಳ್ಳೊಳ್ಳೆ ವಿಡಿಯೋ ತೋರಿಸ್ಬೇಕಂತ ಯೋಚನೆ ಇದೆ. ಏನಾಗುತ್ತೋ ಗೊತ್ತಿಲ್ಲ, ಆದಷ್ಟು ಪ್ರಯತ್ನ ಮಾಡಿ ಒಳ್ಳೊಳ್ಳೆ ವಿಡಿಯೋನ ತೋರಿಸ್ತೀನಿ. ಆಮೇಲೆ ನಿಮಗೆ ಊಟ ತಿಂಡಿ ಪದಾರ್ಥದಲ್ಲಿ ಯಾವ ಬಗ್ಗೆ ಮಾಡಬೇಕು ಅನ್ನೋದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿದರೆ ಅದನ್ನು ಮಾಡಿ ತೋರಿಸ್ತೀನಿ. ಅಡಿಗೆ ಒಳಗೆ ತಿಂಗಳಿಗೋ 2 ತಿಂಗಳಿಗೋ ಒಮ್ಮೆ ಪಿಕ್ನಿಕ್ಕೋ ಟೂರು ಹೀಗೆ ಹೋಗ್ತಾಯಿದ್ರೆ ಮನಸ್ಸಿಗೆ ಖುಷಿ ಅನಿಸುತ್ತೆ.